ಮಹಿಳಾ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಮುಕ್ತಾಯ ಆಗ್ತದೆ. ಕಮಿಟಿಗಳ ರಚನೆ 9/2026 ಎಲ್ಲ ಜಿಲ್ಲೆಗಳು ಕೂಡ ಸಂಘಟನೆ ರಚನೆ ಆಗ್ತದೆ. ಜಿಲ್ಲಾ ಕಮಿಟಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪ್ರತಿ ಸಭೆಗೆ ಬರಬೇಕಾಗ್ತದೆ. ದಿನಾಚರಣೆನ ಪ್ರತಿ ವರ್ಷ ಆಚರಣೆ ಮಾಡುವ ವಿಚಾರವಾಗಿ ಇದು ಚರ್ಚೆ ಬಹಳ ಮುಖ್ಯವಾದ ಹಿನ್ನೆಲೆಗಳು ಪತ್ರಿಕೆ ಮತ್ತು ಟಿವಿ ಮಾಧ್ಯಮದ ಬಗ್ಗೆ ರಚನೆ ಮಾಡಬೇಕಾದ ಪ್ರಮುಖರಿಂದ ತೀರ್ಮಾನ ಆಗಿದೆ. ಒಕ್ಕೂಟದ ಜೊತೆ ಸಹಕಾರ ಅಧ್ಯಕ್ಷತ್ವವನ್ನು ದಯಮಾಡಿ ಎಲ್ಲರೂ ಸೇರಿ ಈ ಒಂದು ದೊಡ್ಡ ನೋಂದಣಿ ಕಾರ್ಯದಲ್ಲಿ ಎಲ್ಲ ಭಾಗ್ಯಗಳಾಗಿ ಒಕ್ಕೂಟವನ್ನು ಅಧಿಕೃತವಾಗಿ ಜವಾಬ್ದಾರಿಯಲ್ಲಿ ದಯಮಾಡಿ ಸದಸ್ಯತ್ವವನ್ನು ಪಡೆದು ಟಿವಿ ಮಾಧ್ಯಮದ ನೇತರ ಒಕ್ಕೂಟದ ವಿಭಾಗವನ್ನು ನೇಕಾರ ಸಮುದಾಯ ಒಕ್ಕೂಟದ ಪತ್ರಿಕೆ ಟಿವಿ ಮಾಧ್ಯಮ ವಿಭಾಗದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ವಿಚಾರ ಒಕ್ಕೂಟ ಸಂಘಟನೆ ಗುರಿ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ದೇವರು ಸ್ಪಷ್ಟವಾಗಿ 3 ವರ್ಷದ ನಂತರದಲ್ಲಿ ಲಾಲ್ನೆ ಪಾಲನೆ ಮಾಡೋ ನಿಟ್ಟಿನಲ್ಲಿ ಎಲ್ಲ ಸಮಾಜದವರು ಸೇರಿ ಒಂದು ಒಕ್ಕೂಟ ಮಾಡಿದ್ರೆ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತೆ. ಇದನ್ನು ಚೆನ್ನಾಗಿ ಬಳಸಬೇಕು. ಒಕ್ಕೂಟದ ಎಲ್ಲರೂ ಪತ್ರಿಕೆಗಳು ಎಷ್ಟಿದಾವೆ ಅವೆಲ್ಲ ಸದಸ್ಯತ್ವ ಪಡೆದು ವಿವಿಧ ಮಾಧ್ಯಮಗಳಲ್ಲಿ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಅಲ್ಲಿ ಗುರುತಿಸಿಕೊಂಡು ನಾನು ಈಗಾಗಲೇ ನನ್ನ ಬರವಣಿಗೆ ಮೂಲಕ ಲೇಖನದ ಮೂಲಕ ನಾನು ಜಾಗೃತಿ ಮೂಡಿಸಿದ್ದೇನೆ ಅನ್ನೋದು. ವರ್ಷಗಳಿಂದ ಸುಮಾರು 50ಕ್ಕೂ ಹೆಚ್ಚು ಪತ್ರಿಕೆಗಳು ಪ್ರಾರಂಭ ಆಗಿವೆ. ಸುಮಾರು 30 ವರ್ಷಗಳಿಂದ ನಾನು ಪತ್ರಿಕೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀನಿ. ಜೊತೆಗೆ 27 ವರ್ಷಗಳಿಂದ ವಧುವರರ ಸಮಾವೇಶಗಳನ್ನು 49 ಸಮಾವೇಶಗಳನ್ನು ಮಾಡಿದ್ದೀನಿ. ದಯಮಾಡಿ ಪತ್ರಿಕೆಯನ್ನು ಆ ಕ್ಷೇತ್ರದಲ್ಲಿ ನಾವು ಗೊತ್ತಾಗ್ತದ. ಪತ್ರಿಕಾ ಸಂಪಾದಕರಿಗೆ ಅವರೇ ಆದಂತಹ ಒಂದು ಸ್ಥಾನಮಾನಿರ್ತದೆ. ನಮ್ಮ ರೈತ ಜಿಲ್ಲೆಯಲ್ಲಿ 7 ತಾಲೂಕು ಮಾಡಿದ್ದಾರೆ. ಆ ಬೆಂಬಲ ಮಾಡಿ ನಾವು ಕೊಡ್ತೀವಿ ಅಂತೇಳಿ ನಮ್ಮೆಲ್ಲ 2 ತಿಂಗಳ ಒಳಗಡೆ ನಾವು ಖಂಡಿತ ನಾವು ನಿಮಗೆ ಏನು ಅಂದ್ಕೊಂಡಿದ್ದೀರಾ ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಸಂಘಗಳ ಸಭೆಯನ್ನು ಕರೆದ ಏನು ಏನು ಅಧ್ಯಕ್ಷರು ನಾವೆಲ್ಲರೂ ಕೂಡ ಮಾಡಿದ್ರೆ ರಾಜ್ಯಾಧ್ಯಕ್ಷರಾಗಿ ಸಂಘ ಸಂಸ್ಥೆ ಆಗ್ಬೋದು ಮಾಡಿಸ್ಕೊಳ್ಳಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಈ ಒಕ್ಕೂಟದಲ್ಲಿ ಎಲ್ಲರೂ 100 ಜನ ಮೆಂಬರ್ಶಿಪ್ ಆಗಿರ್ತಾರಲ್ಲ, ಅದರಲ್ಲಿ ಇವೆಲ್ಲ 100 ಜನ ಕೂತ್ಕೊಂಡು ನೀವು ಜಿಲ್ಲಾ ಪದಾಧಿಕಾರಿ ಆಯ್ಕೆ ಮಾಡ್ಕೊಳ್ಳೋ ಬರುತ್ತೆ. ಜಿಲ್ಲಾಧ್ಯಕ್ಷ ಇರ್ಬೋದು, ಮಹಿಳಾ ಜಿಲ್ಲಾಧ್ಯಕ್ಷ ಇರ್ಬೋದು, ಆಮೇಲೆ ಮಹಿಳಾ ವಿಭಾಗದ ಕಾರ್ಯನಿರ್ವಹಿಸಿ ಪ್ರತಿ ಜಿಲ್ಲೆಯಿಂದ ಕನಿಷ್ಠ 2 ರಾಜ್ಯ ಸದಸ್ಯರು ಪಡೆಯುತ್ತೆ. ಕನಿಷ್ಠ ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ, ಅಧ್ಯಕ್ಷರು ಮತ್ತು ರಾಜ್ಯ ಅಪ್ಲೈ ಈ ರಾಜ್ಯ ಮಹಿಳಾ ವಿಭಾಗ ಬೆಂಗಳೂರು ವಿಭಾಗ ಎಲ್ಲರೂ ರಾಜ್ಯ ಸದಸ್ಯ ಪಡೆದು ಆಯ್ಕೆಯಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಇದೆ. ನಾವು ಒಂದೊಂದು ಪಂಗಡದಿಂದ 10-15 ಬೆಳಗಾವಿ ಜಿಲ್ಲೆಯಲ್ಲಿ ಗಜಾನನ ಪೂಜಾರಿಯವರ ನೇತೃತ್ವದಲ್ಲಿ ನಮ್ಮ ಒಕ್ಕೂಟನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದಷ್ಟು ಸದಸ್ಯತ್ವಗಳು ಅದನ್ನ ತಾವೇ ಟಾರ್ಗೆಟ್ ಕೊಟ್ಟಿದ್ದೀರಿ. ಖಂಡಿತ ನಾನು ಕಾರ್ಯರೂಪದಲ್ಲಿ ತರ್ತೇನೆ ಅಂತ ಆಯ್ಕೆ ಮಾಡಿ ಮಾರ್ಗದರ್ಶನ ತೋರಿಸ್ಬೇಕು. ಆಮೇಲೆ ನಾವು ಇದಕ್ಕೆ ಮುಂದುವರಿಯಕ್ಕೆ ನನಗೆ ಸಾಧ್ಯ ಬಳ್ಳಾರಿ ಮಾಡಲಿಕ್ಕೆ ಜೊತೆಗೆ ನಾವು ಮಹಿಳೆ ಆರು ಕಾಲದಲ್ಲಿ ಮಹಿಳಾ ಒಕ್ಕೂಟ ಮಾಡಿದ್ದೇನೆ ಸರ್. ದಕ್ಷಿಣಕ್ಕೆ ಜಿಲ್ಲಾ ತುಂಬಾ ಚೆನ್ನಾಗಿ ಕಂಡಿತ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ಇಷ್ಟೊಂದು ಸಮುದಾಯಕ್ಕೆ ಹೆಣ್ಣು ಮಕ್ಕಳ ಬೆಂಬಲ ಇದೆ ಅನ್ನೋದು ನೋಡಿದಾಗ ತುಂಬಾ ಖುಷಿ ಆಯ್ತು. ಇದರಿಂದ ನಮ್ಮ ಸಹಕಾರ ಪಡೆದು ತಾಲೂಕಾ ಘಟಕ ಇರ್ಬೋದು, ಜಿಲ್ಲಾ ಘಟಕ ಇರ್ಬೋದು, ಸದಸ್ಯತ್ವ ಪಡ್ಕೊಂಡ್ರೆ ಲಾಭ ಏನು? ನಮ್ಮ ಕಾಯಕ ಏನು? ಹಟಗಾರ, ತೊಗಟೆವೀರ, ಗುರುವಿನ ಶೆಟ್ಟಿ, ಪಟ್ಸಾಲಿ, ಪದ್ಮಸಾಲಿ, ಏನ್ ಒಳಪಂಗಡಗಳಲ್ವ ಇವನ್ನೆಲ್ಲ ಮನಸ್ಸುಗಳನ್ನ ಒಂದು ಕಡೆ ಜೋಡಿಸಿ
ಸಿಗೋಣ, ಮಾಡೋಣ. ನಮ್ಮ ಒಂದು ನಿರ್ಧಾರವನ್ನು ತಮಗೆ ತಿಳಿಸ್ತೇವೆ. ಒಂದು 31 ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಸೋಮಶೇಖರಣ್ಣ ಅವ್ರ ಸಹಕಾರದಿಂದಲೇ ಮಾಡಬೇಕು. ಖಂಡಿತವಾಗ್ಲೂ ಅವರಿಗೆ ದೇವರು ಇನ್ನ ಯಶಸ್ಸು ಆಶೀರ್ವಾದ ಸಿಗಲಿ, ಇನ್ನಷ್ಟು ಮತ್ತಷ್ಟು ನಮ್ಮ ಸಭೆಯಲ್ಲಿ. ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವಶೆಟ್ಟರೆ, ಉಪಾಧ್ಯಕ್ಷರಾದಂಥ ತಿಪ್ಪೇಸ್ವಾಮಿರವರೇ, ಚನ್ನಸ್ವಾಮಿರವರೇ, ಪತ್ರಿಕೆಯ ಪ್ರಕಟಣೆ ನಿಮಗೆ ಗೊತ್ತಿದೆ, ಎಲ್ಲ ಸಾಮಾಜಿಕ ಕೆಲಸಗಳು ಮಾಡಿದ್ದಾರೆ. ಭಾಗವಹಿಸಲಿಕ್ಕೆ ಒಕ್ಕೂಟದಿಂದ ಕರೀತಾ ಇದ್ದಾರೆ. ಅದೊಂದು ಅಚೀವ್ಮೆಂಟ್. ನನ್ನ ಅಜೆಂಡಾ ನಾನು ಮಾಡಬೇಕಾಗಿರೋ 30 ಜನ ಜಿಲ್ಲಾ ಸದಸ್ಯರು ಪಡೆದಿದ್ದಾರೆ, ರಾಜ್ಯ ಸದಸ್ಯರು ಪಡೆದಿದ್ದಾರೆ. ಬೆಂಗಳೂರು ನಗರ ಇದೇ ಪ್ರಯತ್ನದಲ್ಲಿ ನಾವು ಒಂದು ಮಾಹಿತಿ ಕೊಡುವಂಥ ಸಭೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ, ಎಲ್ಲರೂ ಪ್ರಚಾರ ಮಾಡಿಕೊಂಡು ಹತ್ರ ಇರುವ ತಂಪೇಗಿರಾಮ್ ನಗರ ಡಾಕ್ಟರ್ ಕ್ಷೇತ್ರೀಯ ಸಮುದಾಯ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನೇಕಾರ ಬಂಧುಗಳಿಗೆ ನಾನು ವಿಶೇಷ ಏನಂದರೆ ಒಂದು ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಇಡೀ 31 ಜಿಲ್ಲೆಯಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟ ಸಂಘಟನೆ ಇದೆ. ಹಿಂದುಳಿದ ವರ್ಗದಲ್ಲಿ 2ನೇ ಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ಇದೆ ಅಂತೇಳಿ 31 ಜಿಲ್ಲೆಯಲ್ಲೂ ಸದಸ್ಯತ್ವ ಹಾಗೂ ಮಹಿಳಾ ವಿಭಾಗದ ಸದಸ್ಯತ್ವ ಹಾಗೂ ರಾಜ್ಯ ಸದಸ್ಯತ್ವ ಆಗಸ್ಟ್ 30 ನಾವು ಅವಧಿಯನ್ನು ನಾವು ವಿಸ್ತರಣೆ ಮಾಡಿ ಒಂದು ಸದಸ್ಯತ್ವವನ್ನು ಮಾಡಿ ಹೊಸದಾಗಿ ಪುನರ್ರಚನೆಯನ್ನು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡೋರಿದ್ದೇವೆ. ವಿಶೇಷವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು BJP ಸರ್ಕಾರ ಇದ್ದಾಗ ನೇಕಾರ ಸಮುದಾಯವನ್ನು ಗುರುತಿಸಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿತ್ತು. ಅದು ಸುಮಾರು 2-3 ಸಲ ನಾವು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೆ ನೇಕಾರ ಒಕ್ಕೂಟದಿಂದ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ವಿಶ್ವಾಸ ಇದೆ ಆದಷ್ಟು ಬೇಗ ನಮ್ಮ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಒಂದು ಚಾಲನೆ ನೀಡಿ 100 ಕೋಟಿ ರೂಪಾಯಿಯನ್ನು ಅನುದಾನ ನೀಡ್ತಾರೆ ಅಂತೇಳಿ ನನಗೆ ವಿಶ್ವಾಸ. ಆಗಸ್ಟ್ ತಿಂಗಳಲ್ಲಿ ನಮ್ಮ ನೇಕಾರ ವೃತ್ತಿ ನಶಿಸಿ ಹೋಗಬಾರ್ದಂತೇಳಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು 10 ವರ್ಷಗಳಿಂದ ಆಗಸ್ಟ್ 7ರಂದು ಇಡೀ ರಾಜ್ಯಾದ್ಯಂತ ಜಿಲ್ಲಾವಾರು ತಾಲೂಕುವಾರು ನಾವು ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ವಿಜೃಂಭಣೆ ಅಂತ ಮಾಡೋದಕ್ಕೆ ನಾವೆಲ್ಲ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಯಶಸ್ವಿಯಾಗಿ 30 ಜಿಲ್ಲೆಯಲ್ಲೂ ಸಂಘಟನೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ವಿಭಾಗ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಸಮುದಾಯಗಳ ಒಕ್ಕೂಟ ರಾಜ್ಯಾಧ್ಯಕ್ಷರು BS ಸೋಮಶೇಖರ್ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ವಿ. ನೋಂದಣಿ ಕಾರ್ಯ ನೋಂದಣಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮಹಿಳಾ ಮತ್ತು ಪುರುಷರ ಒಂದು ಸಂಘಗಳನ್ನ ರಚನೆ ಮಾಡಬೇಕು ಮತ್ತು ಪತ್ರಕರ್ತರನ್ನ ಒಂದು ಸಂಘ ಮಾಡಬೇಕು ಅಂತ ಒಂದು 3ನೇದು ಇವತ್ತು ಈ ಕೈಮಗ್ಗ ದಿನಾಚರಣೆ ಬಗ್ಗೆ ಒಂದು ನಮ್ಮ ಉಮಾಶ್ರೀ ಅವ್ರನ್ನ ಮಂತ್ರಿ ಪದವಿ ಕೊಡಿಸ್ಬೇಕು ನಮ್ಮ ನೇಕಾರ ಕಡೆಯಿಂದ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಸೇರಿದ್ದೀವಿ. ರಘು ಶ್ರೀನಿವಾಸ್ ಶೆಟ್ಟಿಗಾರ್ ಇದರ ಸಂಸ್ಥಾಪನಾ ಕಾರ್ಯಾಧ್ಯಕ್ಷರಾಗಿದ್ದಾರೆ. ವಿವಿಧ ರೀತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಧ್ಯಕ್ಷರು ತಮ್ಮ ನಿಲುವು ಮತ್ತು ತಾವು ಏನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿ ಆ ಪ್ರಕಾರ ನಡೆದು ಒಂದು ದೊಡ್ಡ ಸಮುದಾಯವನ್ನು, ಈ ರಾಜ್ಯದ ಗಣನೀಯ ಸಮುದಾಯವನ್ನು ರಾಜ್ಯ ಮಟ್ಟದಲ್ಲಿ ಒಟ್ಟಿಗೆ ಸೇರಿಸೋದು, ಒಮ್ಮತಕ್ಕೆ ಬರುವಂತೆ ಮಾಡುವಂಥದ್ದು ದೊಡ್ಡ ನಮ್ಮ ಒಕ್ಕೂಟವನ್ನು ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ 27 ಸಮುದಾಯಗಳು ಒಟ್ಟಾಗಿ ಒಕ್ಕರಲಿಂದ ಹೇಳುವಂಥ ಹಂತಕ್ಕೆ ನಮ್ಮ ಇವರ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಆ ಕೆಲಸ ಮಾಡ್ತೀವಿ ಅಂತೇಳಿ ಮುಂದೆ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ಫಲಾನುಭವಿ ಕೈಮಗ್ಗ ಮತ್ತು ವಸ್ತ್ರೋದ್ಯಮ ಏನಿದೆ ಅದರಲ್ಲಿ ತೊಡಗಿರುವಂತಹ ಎಲ್ಲ ಗ್ರಾಮೀಣ ಭಾಗದ ಜನರು ಮತ್ತು ಅರಿವು ಇಲ್ಲದಂತಹ ಜನರು ಯಾರಿದ್ದಾರೆ ಅವರಿಗೆ ಯೋಜನೆಗಳ ಕುರಿತಾದ ಅರಿವನ್ನು ಮುಟ್ಟಿಸುವಂತಹ ಕೆಲಸವನ್ನು ನಾವು ಮುಂದೆ ಹಾಕ್ಕೊಳ್ತೀವಿ. ಸರ್ಕಾರ ಸ್ಪಂದಿಸ್ತದೆ ಅಂತ ಕೂಡ